ಹಾಯ್ ಎಲ್ಲೋ ನಮಸ್ತೆ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪಾ ಏನ್ ಮಾಡ್ತು ಬೇಗ ನಾವು ಹೋಗ್ಬೇಡ್ರಿ. ಮಳೆ ಆತಿತ್ತು ಹೊರಗೆ. ಆಕ್ಚುಲಿ 2-3 ದಿನ ಆತು ಮಾಡಾಗ್ಬಿಟ್ಟತಿ. ಬಟ್ಟಿ ಒಣಗಾಕತ್ತಿಲ್ಲ. ಅದಕ್ಕ ಜಗಕ್ಕ ಕಿಟಕಿಯಾಗ ಹಾಕಿ ಒಣಗ್ಸೋದಾಗೈತಿ. ಸದ್ಯಕ್ಕಂತೂ ಇಬ್ರು ಮಕ್ಳು ಮಲ್ಕೊಂಡೆದ್ ಹಾಲ್ ಕುಡ್ಕೊತ್ ಕೂತಾರ. ಇವ್ರು ಮಲ್ಕೊಳಂಗಿಲ್ಲ, ನನ್ ಕೆಲಸ ಆಗಂಗಿಲ್ಲ. ಬಟ್ ನಾನು ಅದ್ರ ಮಾಡ್ಲೇಬೇಕು. ನಾ ಪರ್ಶಿ ಒರೆಸ್ಬೇಕು, ಬಾಂಡೆ ತೊಳಿಬೇಕು, ಅರ್ವಿ ಒಗಿಬೇಕು. ನಾವು ಅಡಿಗೆ ಮಾಡ್ಬೇಕು. ದೊಡ್ಡವ್ರ ಸಾಲಿ ಹೋಗ್ಯಾರ. ಇವ್ರು ನೋಡ್ರಿ ಅಲ್ಲೇನ ಕಾಲು ಬಚ್ಚಾಗ್ಲಿ ಅಂತ ಅದನ್ನ ನೋಡ್ಕೊತ ಕೂತಾರ. ಗೊಂಬಿದಟ್ಟ ಹಚ್ಚಿದ್ರ ಸಾಕು, ನೋಡ್ಕೊತ ಕುಂದಿರ್ತಾವ್. ಇನ್ನು ಚಿಕ್ಕವ್ರ ಅದಾರ, ಏನ್ ಮಾಡಕ್ ಆಗಲ್ಲ, ಸಂಭಾಳ್ಸ್ಲೇಬೇಕು. ದೊಡ್ಡವ್ರ ಆಗೋತನಾರ ಸಂಭಾಳ್ಸ್ಲೇಬೇಕು. ಗೊತ್ತಾಗಂಗಿಲ್ಲ ಏನೋ ಅಷ್ಟೊಂದು. ಹಂಗ ಯಾರೋ ಹೊಸ್ತಾಗಿ ನಮ್ ಚಾನಲ್ಗೆ ವಿಸಿಟ್ ಮಾಡಿದ್ರಪ್ಪ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ವಿಡಿಯೋದೊಳಗ ಮಾತಾಡಿದ್ದೆ, ಬಟ್ ಅಲ್ಲಿ ಸಾಂಗ್ ಹಾಕಿನಿ. ಮತ್ ಕಾಪಿ ರೈಟ್ ಏನಾದ್ರು ಬಂದ್ರೆ ಮತ್ತೆ ಸುಮ್ಕೊಂಡ್ ಡೆಲೀಟ್ ಮಾಡೋದಾಗತ್ತ ಅಂತ ಹೇಳಿ ಹಾಗೆ ಇಟ್ಟಿನಿ. ಅದನ್ನ ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಟ್ಟಿದ್ದೀನಿ. ಇವಾಗ ನೋಡ್ರಿ ಚಪಾತಿ ಮಾಡ್ಕೊಳತೀನಿ. ಅವರಿಗೆ ಬೆಳಿಗ್ಗೆ ಟಿಫಿನ್ ನಾನು ಚಪಾತಿ ಮಾಡಿ ಕೊಟ್ಟು ಕಳ್ಸಿದ್ದೆ. ನನಗ್ ನಾಷ್ಟ ಮಾಡ್ಕೋಬೇಕಲ್ಲ. ಫಸ್ಟ್ ತಿಂದ ಉಂಡ ಗಟ್ಟಿ ಆದ್ಮೇಲೆ ನಾವು ಉಳ್ಕಿದ್ ಕೆಲ್ಸ ಮಾಡ್ಕೊಳಕ್ ಆಗೋದು. ಇಲ್ಲಾಂದ್ರೆ ಏನೂ ಆಗಂಗಿಲ್ಲ. ಈಗ ನೋಡ್ರಿ ಚಪಾತಿ ಮಾಡತ್ತೀನಿ. ಒಂದ್ 2 ಮಾಡ್ಕೊಂಡ್ ತಡಿ ಮಾಡ್ಕೊಳತೀನಿ ಚಪಾತಿ. 3 ಇಲ್ಲ 2 ಮಾಡ್ಕೊತೀನಿ. ಅವರಿಗೆ ಮುಂಜಾನೆ ಡಬ್ಬಿಗೆ ಕಟ್ಟಿದ್ದೆ ಚಪಾತಿ ಮತ್ತ ಆಲೂಗಡ್ಡಿ ಪಲ್ಯ ಮಾಡಿ ಕಟ್ಟಿದ್ದೆ ರೀ. ನಾನು ಒಂದ್ ಸ್ವಲ್ಪ ಮಾಡ್ಕೊಂಡ್ರ ಅಂತೇಳಿ ಮಾಡ್ಕೊಳತೀನಿ. ಒಬ್ರ ಇದ್ದು ಒಬ್ರ ನಾಷ್ಟ ಮಾಡಕ್ ಬೇಜಾರ. ನಮ್ಮ ಮನೆಯವರೆಲ್ಲ ಊರಿಗೆ ಹೋಗ್ಯಾರ. ಅವ್ರ ಊರಿಗೆ ಹೋದ್ರು ಒಬ್ಬಾಕಿ ನೋಡ್ಕೊಳ್ಳೋನು ಕಷ್ಟ. ಬಟ್ ಏನೋ ಮಾಡಕ್ ಆಗಲ್ಲ. ಅವ್ರು ನಮ್ ಸಂಬಂಧನ ದುಡಿತಿರ್ತಾರ ಅಂದಾಗ ನಾವ್ ಅವ್ರಿಗೆ ಸಪೋರ್ಟ್ ಮಾಡ್ಲೇಬೇಕು. ಬರೀ ಹೋಗ್ ಬಂದ್ ಬರೀ ಒಂದ್ 4 ಮುಂದೆ ಕುಂದರೆ ಅಂದ್ರೆ ಕೆಲಸ ಆಗೋದಿಲ್ಲ. ಹಿಂಗಾಗಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನ ನಾನು ವಾಯ್ಸ್ ಕೊಡತ್ತೀನಿ. ಈಗ ದಿವ್ಸ ತೊಗೊಂಬಂದ್ ಕೊಡತ್ತಾಳ ನನ್ನ ಮಗಳು. ಭಾರತದ ಹಚ್ಚ ಅಂತ ಹೇಳಿ ವಾಯ್ಸ್ ವಿಡಿಯೋ ಮಾಡಕತ್ರ ಮಲ್ಕೊಳಂಗಿಲ್ಲ. ಈಗ ವಾಯ್ಸ್ ಕೊಡಕ್ ಬಿಡಂಗಿಲ್ಲ ಮಕ್ಕಳು. ಇಲ್ಲಾಂದ್ರೆ ಮೈಕ್ ಕಿತ್ತು ಅದನ್ನ ಮುರಿದ್ ಹಾಕಿ ಅದ್ರ ಮುಂದಿಂದ ಸ್ಪಂಜ್ ತೆಗೆದು ಕಿತ್ತೋಗದ್ ಬಿಡ್ತಾರ. ಹಂಗ್ ಮಾಡ್ತಾರ ಕೈ ಹಾಕೊಟ್ರ. ಬರ್ರಿ ನೀವು ಚಪಾತಿ ಮತ್ತ ಆಲೂಗಡ್ಡಿ ಪಲ್ಯ ತಿನ್ನೋರಂತ ಬಂದ್ ತಿಂದ್ ಹೋಗ್ರಿ. ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಮಾಡತ್ತಾರ ಅವರಿಗೆ ಸಪೋರ್ಟ್ ಮಾಡ್ರಿ. ಆದಷ್ಟು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಒಂದ್ ಸಬ್ಬಿಗೋಸ್ಕರ ತುಂಬಾ ಕಾಯ್ತಿರ್ತಾರ. ಒಂದ್ ಸಬ್ 1K ಆಗುತ್ತನ ಹಂಗ ಅನಸ್ತೈತಿ ನಿಮ್ಗ. ಆದ್ರ ಒಂದ್ ಲೆಸ್ ಹಿಂಗ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸಬ್ ಮಾಡ್ಕೊಂಡು ಅನ್ಸಬ್ ಮಾಡ್ಕೋತಾರ. ಆದ್ರ ಎಲ್ಲೋ ಒಂದ್ ಸ್ವಲ್ಪ ಮನಸ್ಸಿಗೆ ಇದಾಗ್ತೈತಿ. ಯಾಕೆ ಹಿಂಗ್ ಮಾಡ್ತಾರ ಅಂತ ಗೊತ್ತಿಲ್ಲ. ಬಟ್ ಏನ್ ಪರವಾಗಿಲ್ಲ. ಮಾನಿಟೈಸ್ ಆಗೋ ಪೂರ್ತಿಯಾಗ ಅಷ್ಟಿದ್ರ ಆಯ್ತು. ಇನ್ನು ಹೆಚ್ಚೆಚ್ಚಾಗ್ಬೇಕಂತ ಎಲ್ಲಾರ ಆಸೆ ಇರ್ತೈತಿ. ನೋಡೋಣ. ಇವಾಗ ನೋಡಿ ನಾನು ಪಲ್ಯ ಹಾಕೊಂಡಿನಿ. ಪಲ್ಯ ಹಾಕೊಂಡು ಈಗ ಚಪಾತಿ ತಗೊಂಡ್ ಹೋಗ್ತೀನಿ. ಈಗ ಅವ್ರು ಮಲ್ಕೊಂಡಿದ್ದಾರ್ರಿ. ಅವ್ರು ಮಲ್ಕೊಂಡಾಗನ ನಾನು ನಾಷ್ಟ ಮಾಡ್ಬಿಡ್ತೀನಿ. ಇಲ್ಲಾಂದ್ರೆ ಮಾಡಿಸ್ಕೊಡಂಗಿಲ್ಲ. ಸುಮ್ಕ ಅದು ಬೂಸುದು ಇದು ಬೂಸುದು ನೀರ್ ಚೆಲ್ಲೋದು ಅದು ಮಾಡ್ತಾವ ಮಕ್ಳು. ಅವ್ಕರೇನ್ ಗೊತ್ತಾಗ್ತೈತಿ. ಅವಕ್ ಅಷ್ಟ್ ಹೇಳ್ತೀವಿ ನಾವು ಆಡಸ್ತಾರ ಮಾಡ್ತಾರ ಅಂತ. ಬಟ್ ಅವ್ರ ಪ್ರಪಂಚನೇ ಅದಾಗಿರುವಾಗ ನಾವೇನು ಮಾಡಕ್ಕಾಗಲ್ಲ. ಅವರಿಗೆ ತಿಳುವಳಿಕೆ ಬಂದವರು ದೊಡ್ಡವರಾಗುತ್ತ ನಾನು ಇಷ್ಟ ಅಂತೇಳಿ ಫಿಕ್ಸ್ ಆಗ್ಬಿಡ್ರಿ. ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಅವಾಗ ನಿಮ್ಗೇನೋ ಅನ್ಸಂಗಿಲ್ಲ. ಯಾರಿಗಾದ್ರೂ ಈ ರೀತಿ ನೀವು ಒಬ್ರೊಬ್ರ ನೋಡ್ಕೊಳ್ಳುವಂತ ತಾಯಿಯಂದ್ರ ಇರ್ತೀರಿ ಮನಿಯೊಳಗ. ಅವ್ರಿಗೆ ಹೇಳತ್ತೀನಿ ಎಸ್ಪೆಷಲಿ ಒಂದ್ ತಲ್ಯಾಗ ತಗೊಂಡ್ಬಿಡ್ರಿ. ಎಷ್ಟೊತ್ತಿದ್ರು ನಾನ ನೋಡ್ಕೋಬೇಕು, ನಾನ ಮಾಡ್ಬೇಕಂತ ನಿಮ್ ತಲ್ಯಾಗ ಬಂತಪ್ಪ ಅಂದ್ರ ಬ್ಯಾರೆ ಯಾವ ವಿಚಾರನೂ ನಿಮ್ ತಲೆಗ್ ಬರಂಗಿಲ್ಲ. ಅವಾಗ ನಿಮ್ ಲೈಫ್ ಸುಧಾರಿಸ್ತೈತೆ ಅಂತ ನನ್ನ ಅನ್ಸಿಕೆ. ಏನಪ್ಪಾ ಇದು ಮಾಡುದು, ಇದೇನ್ ಜೀವನ ಅಂತ ಅನ್ಕೊತ ಕೂತ್ರಂದ್ರ ನಿಮಗ್ ಬರೀ ನೆಗೆಟಿವ್ ಯೋಚನೆನ ಬರ್ತಾವು ತಲಿಯೊಳಗ. ಯಾವಾಗ್ಲೂ ಪಾಸಿಟಿವ್ ಯೋಚನೆ ಮಾಡ್ರಿ, ಹ್ಯಾಪಿ ಆಗಿರಿ. ನೋಡ್ರಿ ಚಪಾತಿ ಅಂತೂ ರೆಡಿ ಅದು. ಈಗ ನಾನು ನಾಷ್ಟ ಮಾಡ್ತೀನಿ. ಇನ್ನು ಕೆಲ್ಸ ಹಂಗ ಕೂತಾವ. ಆಕ್ಚುಲಿ ನಾನು ಹೇಳ್ಬೇಕಂದ್ರ ಅವಾಗೇನ ಆಗಲೇ ಹಾಲು ಕುಡಿಯತೀನಿ ಅಂದ್ರಲ್ಲ, ನಾನು ಹಾಲು ಕುಡಿದ ಮಲ್ಕೋತಾರ ಅವ್ರು ಒಂದ್ ತಾಸು. ಯಾಕಂದ್ರೆ ಈ ದೊಡ್ಡ ಮಕ್ಳು ಸ್ಕೂಲಿಗೆ ಹೋದ್ ಮುಂದನ ಇವ್ರು ಎದ್ದು ಬಿಟ್ಟಿರ್ತಾರ. 6:30 7 ಸುಮಾರ. ಅದು ಮುಂದ್ ಅವಾಜ್ ಆಗೇ ಆಗ್ತೈತಿ. ಮಕ್ಳು ಮಲ್ಕೊಳಂಗಿಲ್ಲ ಅವಾಜಿಗೆ, ಎದ್ದು ಬಿಡ್ತಾರ. ಮತ್ತೀಗ 9-9:30 ಸುಮಾರು ಒಂದ್ ಲೈಟ್ ನಿದ್ದೆ ಬರ್ತೈತಿ ಅವ್ರಿಗೆ. ನಿದ್ದೆ ಬಂತಂದ್ರ 1 ತಾಸ್ ಇಲ್ಲ 1.5 ತಾಸು ಕಂಪಲ್ಸರಿ ಮಲಗಿಸ್ಲೇಬೇಕು ಅವ್ರಿಗೆ. ಇಲ್ಲಾಂದ್ರ ಅಳುದು
ಕಿರಿಕಿರಿ ಮಾಡೋದು ಚಾಲು ಮಾಡ್ತಾರ. ಅದ ಅಷ್ಟ ಮಲ್ಕೊಂಡಾಗ ನಾನು ಉಳ್ದಿದ್ ಕೆಲ್ಸ ಮಾಡ್ಕೋಬೇಕ್ರಿ. ಉಳ್ದಿದ್ ಕೆಲ್ಸ ಅನ್ನಕೇನು ಇದ ಬಾಂಡಿ ತೊಳಿದು, ಪರ್ಸಿ ಒರ್ಸುದು, ಬಟ್ಟಿ ತೊಳಿದು, ಆಮೇಲೆ ಎಲ್ಲಾ ತಗದು ತೊಳ್ದಿಟ್ಟೇನಿ. ಅವ್ರು ಶಾಲಿಗ್ ಹೋಗುತನ ಅಂತ್ರು ಮನಿ ಅಂತ್ರು ನೋಡಂಗಿರಂಗಿಲ್ಲ. ಒಂದ್ ಬಟ್ಟಿ ಹುಡ್ಕ್ಯಾಡಕ್ ಹೋಗಿ ಎಲ್ಲಾ ಬಟ್ಟಿ ತೆಗ್ದಿರ್ತಾರ ಅವ್ರಿಬ್ರು. ಹಾಲ್ನಾಗಂತ್ರುನು ಇದ್ದಿದ್ದು ಇರ್ಲಾರ್ದ ಸಾಮಾನ್ ಕೂಡೆ ಬಿದ್ಬಿಟ್ಟಿರ್ತಾವು. ಅವನ್ನೆಲ್ಲ ತೆಗ್ಯಾಕ ಅರ್ಧ ತಾಸ್ ಬೇಕ್ ನನಗ. ಎಲ್ಲ ತೆಗದಿಟ್ಟು ಮಾಡಿ ನಾನ್ ನಾಷ್ಟಾ ಮಾಡಿ ಒಂದ್ ಕಪ್ ಚಾನು ಕುಡಿದಿರಂಗಿಲ್ಲ ನಾ ಬೆಳಿಗ್ಗೆ. ಆಮೇಲೆ ಅವ್ರ ಸ್ಕೂಲಿಗೆ ಹೋದ್ಮ್ಯಾಗನ ಕುಡಿತೀನಿ. ಅಷ್ಟ್ ಬಿಜಿ ಇರ್ತೀನಿ ನಾನು. ಎಲ್ಲಾರು ಹಂಗಲ್ರಿ, ಎಲ್ಲಾ ಮದರ್ಸುನು ಬಿರಿಯಾನಿ ಮಾಡಿದ್ಯಾ ಸರಿ ಐತೇನಿಲ್ಲ ಅಂತೇಳಿ ನೋಡಿರಿ ಅಂತ ತಿಳ್ಕೊಬೇಡ್ರಿ. ನನ್ ಮಕ್ಳಿಗೆ ಬಿರಿಯಾನಿ ಅಂದ್ರೆ ಬಾಳ ಇಷ್ಟ. ಅವ್ರಿಗೆ ಮಧ್ಯಾಹ್ನ ಬಂದ್ರಂದ್ರ ಬಿಸಿ ಮಾಡಿ ಕೊಟ್ರ ತಿಂತಾರ. ಆಕ್ಚುಲಿ ಮುಂಜಾನೆ ಟಿಫಿನಿಗೆ ಕಟ್ ಅನ್ನತಿದ್ರು ಅವ್ರು, ನಾನ ಕಟ್ಲಿಲ್ಲ, ಚಪಾತಿ ಮಾಡಿ ಕಟ್ಟೀನಿ. ಮಧ್ಯಾಹ್ನ ಬಂದ್ರಂದ್ರ ಬಿರಿಯಾನಿ ಕೊಡ್ತೀನಿ ಅವ್ರಿಗೆ. ಇಷ್ಟ ಮಕ್ಕಳಿಗೆ ಬಿರಿಯಾನಿ ಮೊಸರು ತಿನ್ನೋದಕ್ಕ. ಸಣ್ಣ ಮಕ್ಕಳಿಗೆ ಅನ್ನ ಮೊಸರು ತಿನ್ನಾಕ ಇವ್ರಿಗೆ ಇಷ್ಟ. ಇಲ್ಲಿ ನೋಡ್ರಿ ವಯಸ್ ಕೊಡತೀನಿ ಬನ್ನಿ ಹೆಂಗ್ ಸವಾಸ ಮಾಡ್ತಾರ. ಈಗ ಪಲ್ಯ ಗಿಲ್ಯ ಎಲ್ಲ ತೆಗದಿಟ್ಟಿಂದ ಈಗೆಲ್ಲ ಬಾಂಡೆ ತೊಳ್ಯಾಕ ಜಮಾ ಮಾಡ್ಕೋಬೇಕು. ಅವನ್ನ ಎಲ್ಲ ತೆಗದಿಟ್ಟು ತೊಳ್ಯಾಕ ಮಾಡ್ಕೋತೀನಿ. ಸ್ವಲ್ಪ ಉದಿತ್ತ ಅಂದ್ರ ಅವನ್ನೆಲ್ಲಾ ತೆಗದು ಒಂದ್ ಪಾತ್ರೆ ಒಳಗ್ ಹಾಕೊಂಡ, ದೊಡ್ಡ ದೊಡ್ಡ ಏನೈತಿ ಎಲ್ಲ ತೆಗದಿಟ್ಟಿಂದ ಸಣ್ಣ ಸಣ್ಣ ಪಾತ್ರೆ ಒಳಗ್ ಹಾಕೊಂಡ್ ಇಟ್ಕೊಂಡ ತೊಳಿತೀನಿ. ಬಿರಿಯಾನಿ ಬಿಸಿಗಿಟ್ಟಿನಿ. ಈಗ ನಾನು ನಾಷ್ಟಾ ಹಾಕೊಂಡ್ ಹೋಗ್ಬೇಕು. ನಾಷ್ಟಾ ಮಾಡಿ ಉಳ್ದಿದ್ ಕೆಲ್ಸ. ಏನಪ್ಪಾ ಬರೇ ಕೆಲ್ಸದ ತೋರಿಸ್ತಾರತ್ತ ಬ್ಯಾಸರ ಮಾಡ್ಕೋಬೇಡ್ರಿ. ಆದಷ್ಟ ತೋರಿಸ್ತೀನಿ, ಮಾತಾಡಿರ್ತೀನಿ. ಟಾಪಿಕ್ ಬೇಕಲ್ಲ ಮಾತಾಡಕ. ಇಲ್ಲಿ ನೋಡ್ರಿ ಚಪಾತಿ ಮತ್ತ ಆಲೂಗಡ್ಡಿ ಪಲ್ಯ ಹಾಕೊಂಡ್ ಬಂದೀನಿ ನಾಷ್ಟಾ ಮಾಡ್ಬೇಕಂತ ಹೇಳಿ. ನಾಷ್ಟಾ ಮಾಡೋಣ ಬರ್ರಿ. ಊಟನ ಆಗ್ತೈತ್ರಿ, ನಾಷ್ಟಾ ಆಗೋದಿಲ್ಲ. ಆಕ್ಚುಲಿ ಊಟನ ಆಗ್ಬಿಡ್ತೈತಿ. 10 ಸುಮಾರು ಊಟ ಆತಂದ್ರ ಮಧ್ಯಾಹ್ನ ಹೊಟ್ಟೆ ಹಸಿಯಂಗಿಲ್ಲ. ಒಮ್ಮೊಮ್ಮೆ 3-4 ಕವರ್ ಬರ್ತಾರಲ್ಲ, ಇಲ್ಲ ಅವ್ರ ಜೊತೆ ಮಾಡೋದಾಗ್ತದೆ. ನಾನು ನಾಷ್ಟಾ ಮಾಡತ್ತೀನಿ. ಈಗಂತ್ರ ಅವ್ರು ಮಲ್ಕೊಂಡಾರ. ಅವ್ರು ಮಲ್ಕೊಂಡ್ ಹೋದ್ರಾಗ ನಾಷ್ಟಾ ಮಾಡ್ಬಿಡ್ತೀನಿ. ನೋಡ್ತಾ ಇರ್ಬೋದು ನೀವು. ಉಳ್ಳಾಗಡ್ಡಿ ಇದು ಆಲೂಗಡ್ಡಿ ಅನ್ನಕ ಉಳ್ಳಾಗಡ್ಡಿ ಆಲೂಗಡ್ಡಿ ಪಲ್ಯ ಮತ್ತ ಬಿಸಿ ಚಪಾತಿ ಮಸ್ತ್ ಆಗಿತ್ತ ಕಾಂಬಿನೇಷನ್. ಪಲ್ಯನು ಮಸ್ತ್ ಆಗಿತ್ತ. ಬರ್ರಿ ನಾಷ್ಟಾ ಮಾಡೋಣ. ಆಕ್ಚುಲಿ ನಾನು ಕನ್ನಡ ಸೀರಿಯಲ್ ನೋಡ್ತೀನಿ. ಭಾಗ್ಯಲಕ್ಷ್ಮಿ ನೋಡ್ಕೋತ ನಾನು ನಾಷ್ಟಾ ಮಾಡೋದು ಜಾಸ್ತಿ. ಈಗಂತೂ ಸದ್ಯಕ್ಕೆ ಪೂಜಾನ್ ಮದ್ವೆ ಆಗಿತ್ತು. ಪೂಜಾನ್ ಮದ್ವಿ ಬಗ್ಗೆ ಏನೋ ಎಪಿಸೋಡ್ ಬರಾಕತ್ತಿತ್ತು ಟಿವಿ ಒಳಗ. ಅದನ್ನ ನೋಡ್ಕೊತ ನಾನು ನಾಷ್ಟಾ ಮಾಡತ್ತೀನಿ. ಯಾವ್ಯಾವ ಧಾರಾವಾಹಿ ನೋಡ್ತೀರಿ, ಫುಲ್ ವಿಡಿಯೋ ನೋಡ್ತಿರಪ್ಪ ಅಂದ್ರೆ ಗೊತ್ತಾಗ್ತದೆ ನಿಮ್ಗ. ಕಮೆಂಟ್ ಮಾಡಿ ಹೇಳಿ, ನೀವ್ ಯಾವ್ಯಾವ ಧಾರಾವಾಹಿ ನೋಡ್ತೀರಿ, ಯಾವ್ಯಾವ ಚಲೋ ನೋಡ್ತೀರಿ ಅಂತ. ಈಗ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬರತೈತಿ ನೋಡಕ್. ಮೊದಲಂತೂ ನೋಡು ಇಷ್ಟು ಬ್ಯಾಸರ ಆಗಿತ್ತು ಧಾರಾವಾಹಿ. ಈಗ ಪರವಾಗಿಲ್ಲ, ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಐತಿ. ಸೀರಿಯಲ್ ನೋಡ್ಕೊತ ನಾಷ್ಟಾ ಮಾಡೋದು ಬಾಳ ನಾನು. ಇಲ್ಲಾಂದ್ರ ಹೋಗಂಗಿಲ್ಲ. ನಿಮಗ ಯಾವ ಧಾರಾವಾಹಿ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಬಾಯ್.